ಹೆಸರುಗಳಿಗಿಂತ ಶ್ರೇಷ್ಠವಾದ ಹೆಸರಾದ ಯೇಸುಕ್ರಿಸ್ತನ ಅಮೂಲ್ಯವಾದ ನಾಮದಲ್ಲಿ ನಿಮ್ಮನ್ನು ವಂದಿಸುತ್ತೇನೆ. ಪ್ರಿಯರೇ, ನೀವು ಯಾವಾಗಲಾದರೂ ಯೋಚಿಸಿದ್ದೀರಾ, ನಾನು ಯೋಗ್ಯನಲ್ಲ, ನಾನು ಬಲಹೀನ, ನನ್ನ ಬಳಿಗೆ ದೇವರು ಬರುವುದಿಲ್ಲ ಎಂದು? ಸತ್ಯವೇದವು ಒಂದು ಅದ್ಭುತ ಸತ್ಯವನ್ನು ಹೇಳುತ್ತದೆ. ಈ ಸತ್ಯ ನಿಮ್ಮ ಹೃದಯವನ್ನು ಬದಲಾಯಿಸಬಹುದು. ರೋಮಾಪುರದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 6ನೇ ವಚನ, ನಾವು ಅಶಕ್ತರಾಗಿದ್ದಾಗಲೇ ಕ್ರಿಸ್ತನು ನೇಮಿತ ಕಾಲದಲ್ಲಿ ಭಕ್ತಿಹೀನರಿಗೋಸ್ಕರ ಪ್ರಾಣ ಕೊಟ್ಟನು. ಸಾಮಾನ್ಯವಾಗಿ ನಾವು ಉತ್ತಮವಾಗಿದ್ದವರಿಗೆ ಸಹಾಯ ಮಾಡುತ್ತೇವೆ, ನಮಗೆ ನಿಷ್ಠೆ ಇರುವವರಿಗೆ ಪ್ರೀತಿ ಕೊಡುತ್ತೇವೆ. ಆದರೆ ದೇವರ ಪ್ರೀತಿ ಅದಕ್ಕಿಂತಲೂ ಮೀರಿದೆ. ನಾವು ಬಲಹೀನರು, ದೇವರನ್ನ ಹುಡುಕದವರು, ದೂರ ಓಡುತ್ತಿರುವುದಾಗಿದ್ದಾಗಲೂ ಕ್ರಿಸ್ತನು ನಮ್ಮನ್ನು ಬಿಟ್ಟಿಲ್ಲ. ಪ್ರಿಯರೇ, ಅವರ ಪ್ರೀತಿ ನಮ್ಮ ಸ್ಥಿತಿಗೆ ಅವಲಂಬಿತವಾಗಿಲ್ಲ, ಅವರ ಪ್ರೀತಿ ಅವರ ಸ್ವಭಾವಕ್ಕೆ ಅವಲಂಬಿತವಾಗಿದೆ. ಈ ಜಗತ್ತಿನಲ್ಲಿ ಬಹಳ ಮಂದಿ ನಿಮ್ಮನ್ನು ಪ್ರೀತಿಸುತ್ತೇನೆ ಎಂದರೂ ಅವರ ಪ್ರೀತಿ ಯಾವಾಗಲೂ ಸ್ಥಿರವಾಗಿರುವುದಿಲ್ಲ. ದೇವರ ಪ್ರೀತಿ ಅನಿಶ್ಚಿತ ಅಲ್ಲ, ಅದು ನಿಶ್ಚಿತ. ನಿನ್ನನ್ನು ಪ್ರೀತಿಸುತ್ತೇನೆ, ಅದನ್ನು ನಾನು ನನ್ನ ಜೀವ ರಕ್ತದಿಂದ ಸಾಬೀತುಪಡಿಸಿದ್ದೇನೆ ಎಂದು ಹೇಳುತ್ತಾರೆ. ರೋಮ 5:6 ಬಲಹೀನರು ಎಂದರೆ ಯಾರು? ಈ ವಚನದಲ್ಲಿ ಬಲಹೀನರು ಎಂದರೆ ಪಾಪದ ಮುಂದೆ ಸೋತವರು, ತಮ್ಮನ್ನು ತಾವು ರಕ್ಷಿಸಿಕೊಳ್ಳಲು ಆಗದವರು, ಜೀವನದಲ್ಲಿ ದಿಕ್ಕಿಲ್ಲದೆ ಅಲೆದವರು. ಅನೇಕ ಬಾರಿ ನಾವು ಬಲಿಷ್ಠವಾಗಿ ಕಾಣಬಹುದು, ಆದರೆ ಒಳಗೊಂದು ಗಾಳಿತನ, ಹೋರಾಟ, ಪಾಪ, ನೋವು ತುಂಬಿರಬಹುದು. ಆದರೆ ಸತ್ಯವೇದವು ಹೀಗನ್ನುತ್ತದೆ, ಪ್ರಿಯರೇ, ನಮ್ಮನ್ನು ನಾವು ಉಳಿಸಿಕೊಳ್ಳಲು ಶಕ್ತಿ ಇರದೇ ಇರುವ ಸಮಯದಲ್ಲಿ ಕ್ರಿಸ್ತನು ಯುಕ್ತ ಕಾಲದಲ್ಲಿ ನಮಗೋಸ್ಕರ ಬಂದನು. ದೇವರ ಸಮಯ ದೇವರ ಯೋಜನೆಗೆ ಪರಿಪೂರ್ಣ. ಮಾನವರಿಗಾಗಿ, ನಿನಗಾಗಿ, ನನಗಾಗಿ ಪರಿಪೂರ್ಣ ಕ್ಷಣದಲ್ಲಿ ತನ್ನ ಜೀವನವನ್ನ ಅರ್ಪಿಸಿದರು. ಏಕೆಂದರೆ ಪ್ರೀತಿ ತಡವಾಗುವುದಿಲ್ಲ, ಪ್ರೀತಿ ಬರುವುದು ಸರಿಯಾದ ಸಮಯದಲ್ಲಿ. ಪ್ರಿಯರೇ, ಪೇತ್ರನು ಯೇಸುವನ್ನ ಪ್ರೀತಿಸಿದವನು, ಆದರೆ ಕೆಲವೇ ಗಂಟೆಗಳಲ್ಲಿ 3 ಬಾರಿ ಯೇಸುವನ್ನು ನಿರಾಕರಿಸಿದ. ಇದು ಅತಿ ದೊಡ್ಡ ಬಲಹೀನತೆ. ಆದರೂ ಯೇಸು ಅವನ ಬಳಿ ತೆರಳಿ ಕೇಳಿದದ್ದು, ನೀನು ನನ್ನನ್ನು ಪ್ರೀತಿಸುತ್ತಿದ್ದೀಯಾ ಎಂಬುದಾಗಿ. ಪೇತ್ರನು ಬಲಹೀನನಾಗಿದ್ದರೂ ಯೇಸು ಅವನನ್ನು ತಿರಸ್ಕರಿಸಲಿಲ್ಲ. ಅವನನ್ನು ಮತ್ತೆ ಎಬ್ಬಿಸಿ ಅಪೊಸ್ತಲನನ್ನಾಗಿ ಮಾಡಿದರು. ಇದು ರೋಮಾಪುರದವರ ಬರೆದ ಪತ್ರಿಕೆ 5ನೇ ಅಧ್ಯಾಯ 6ನೇ ವಚನ, ಬಲಹೀನರಿಗಾಗಿ ಕ್ರಿಸ್ತನು ಬಂದನು ಎಂಬ ಸತ್ಯದ ನೈಜ ಉದಾಹರಣೆ. ಕ್ರಿಸ್ತನ ಪ್ರೀತಿ ಅರ್ಹತೆಯಲ್ಲಿ ಇಲ್ಲ, ಅದು ಕರುಣೆಯಲ್ಲಿ ಇದೆ. ಅವನ ಕೈ ಯಾವಾಗಲೂ ನಿನ್ನ ಕಡೆ ಚಾಚಲ್ಪಟ್ಟಿದೆ. ಪ್ರಿಯರೇ, ನಮ್ಮ ಜೀವನದಲ್ಲಿ ಬದಲಾವಣೆ ಹೇಗೆ ಪ್ರಾರಂಭವಾಗುತ್ತದೆ? ಮೊದಲನೆಯದಾಗಿ ಕ್ರಿಸ್ತನು ನಮಗಾಗಿ ಬಂದರು ಎಂದು ನಂಬುವಾಗ, ಎರಡನೆಯದಾಗಿ ಅವರ ಪ್ರೀತಿಯನ್ನು ಸ್ವೀಕರಿಸುವಾಗ, ಮೂರನೆಯದಾಗಿ ನಾವು ಬಲಹೀನವಾದರೂ ಅವರು ಬಲಿಷ್ಠರೆಂಬ ಸತ್ಯವನ್ನು ಅರಿತುಕೊಳ್ಳುವಾಗ ನಿಜವಾದ ಬದಲಾವಣೆ ಶುರುವಾಗುತ್ತದೆ. ನಾವು ಬಲಹೀನರೂ ಆಗಿರಬಹುದು, ಆದರೆ ಕ್ರಿಸ್ತನಲ್ಲಿ ನಾವು ಬಲಿಷ್ಠರು. ಪ್ರಿಯರೇ, ನಿಮ್ಮ ಜೀವನದಲ್ಲಿರುವ ಬಲಹೀನತೆ ಯಾವುದು? ಅದು ದೇವರನ್ನ ದೂರ ಮಾಡುವ ಗೋಡೆಯಲ್ಲ, ಅದು ದೇವರು ನಿನ್ನ ಜೀವನಕ್ಕೆ ಪ್ರವೇಶಿಸುವ ಬಾಗಿಲಾಗಿದೆ. ಈ ಶ್ರಮ ಮರಣ ಕಾಲದಲ್ಲಿ ನಿಮ್ಮನ್ನು ನೀವು ಅವರಿಗೆ ಸಮರ್ಪಿಸಿಕೊಳ್ಳಿ. ನಾವು ಬಲಹೀನರಾಗಿದ್ದಾಗಲೇ ಕ್ರಿಸ್ತನು ನಮಗಾಗಿ ಸಾಯಲು ಬಂದನು. ಹಾಗಾದರೆ ಪ್ರಿಯರೇ, ಇಂದು ಅವರ ಪ್ರೀತಿಯನ್ನು ತಳ್ಳಿಬಿಡಬೇಡಿ. ಅದನ್ನು ಸ್ವೀಕರಿಸಿ ಅವರ ಬಲದಿಂದ ನಾಳೆಯನ್ನು ಎದುರಿಸಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್. ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ, ಸಲಹೆಗಳು ಹಾಗೂ ಯಾವುದೇ ಪ್ರಾರ್ಥನಾ ಮನವಿಗಳಿದ್ದಲ್ಲಿ ನಮ್ಮ ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ 9920260645. ನಿಮ್ಮ ಅಭಿಪ್ರಾಯಗಳನ್ನು ಇಮೇಲ್ ಮೂಲಕವೂ ನಮಗೆ ತಿಳಿಸಬಹುದು. ನಮ್ಮ ಇಮೇಲ್ ID info@fibaonline.org. ವಂದನೆಗಳು.